ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕತೆ ಕೇವಲ ಕಾಲ್ಪನಿಕ ಕತೆ ಸ್ನೇಹಿತರೆ. ಇವತ್ತಿನ ಕತೆ ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದು. ಒಮ್ಮೆ ಗೌತಮ ಬುದ್ಧರು ವೈಶಾಲಿಯಲ್ಲಿದ್ದ ಸಮಯದಲ್ಲಿ ಭಾರಿ ಕ್ಷಾಮ ಉಂಟಾಯಿತು. ಮಳೆ ಇಲ್ಲದೆ, ನೀರಿಲ್ಲದೆ, ಬೆಳೆ ಇಲ್ಲದೆ ಜನರು ಸಂಕಷ್ಟಕ್ಕೆ ಒಳಗಾಗುತ್ತಾರೆ. ಆಹಾರವಿಲ್ಲದೆ ಬಡವರು ಕೃಷರಾಗಿ ಸಾಯತೊಡಗುತ್ತಾರೆ. ಕರುಣಾಮಯಿ ಬುದ್ಧನಿಗೆ ಈ ದಾರುಣ ದೃಶ್ಯ ನೋಡಿ ಬಹಳ ದುಃಖವಾಗುತ್ತದೆ. ಭೀಕರ ಕ್ಷಾಮ ನಿವಾರಣೆಗೆ ಏನು ಉಪಾಯ ಮಾಡುವುದು, ಅವರ ಕಷ್ಟ ಹೇಗೆ ನಿವಾರಣೆ ಮಾಡುವುದು ಎಂದು ಆಲೋಚನೆ ಮಾಡುತ್ತಾರೆ. ಬುದ್ಧನಿಗೆ ಇರುವ ಆಶ್ರಮದ ಪಕ್ಕದಲ್ಲಿ ತುಂಬ ಧನಿಕರು, ವ್ಯಾಪಾರಿಗಳು ವಾಸಿಸುತ್ತಿದ್ದರು. ಅವರು ಆಗಾಗ ಬುದ್ಧನ ದರ್ಶನಕ್ಕೆ ಬರುತ್ತಿದ್ದರು. ಅವರಿಗಾರಿಗೂ ಅನ್ನ ನೀರಿಲ್ಲದೆ ಬಳಲುವ ಬಡವರ ಮೇಲೆ ಕರುಣೆ ಇರಲಿಲ್ಲ. ಆಗ ಬುದ್ಧನು, ಸಹೋದರರೇ, ಇಂತಹ ಕ್ಷಾಮದ ಕಷ್ಟದಿಂದ ಹೊಟ್ಟೆಗಿಲ್ಲದೆ ಸಾಯುವ ಜನರಿಗೆ ಆಹಾರ, ಧ್ಯಾನ, ಹಣವನ್ನು ದಾನ ಮಾಡಿ. ಜನರು ಉದ್ಧಾರ ಮಾಡಿದರೆ ಲೋಕೋದ್ಧಾರ ಮಾಡಿದಂತೆ. ಜನರ ಸೇವೆ ಜನಾರ್ದನ ಸೇವೆ. ನಿಮ್ಮಲ್ಲಿ ಯಾರಿಗಾದರೂ ದಾನ ಧರ್ಮ ಮಾಡಬೇಕಾದಲ್ಲಿ ಮುಂದಕ್ಕೆ ಬನ್ನಿ. ಯಾರು ಮುಂದೆ ಬರುತ್ತೀರಿ? ಬುದ್ಧರ ಪ್ರಶ್ನೆಗೆ ಯಾರೊಬ್ಬ ಧನಿಕನು ಮುಂದಕ್ಕೆ ಬರಲಿಲ್ಲ. ಈಗ ಆಲೋಚನೆ ಮಾಡಿ ಕುಳಿತುಕೊಳ್ಳುವ ಸಮಯವಲ್ಲ. ಜನರ ಪ್ರಾಣ ಉಳಿಸುವುದು ಮುಖ್ಯ. ಮುಂದಕ್ಕೆ ಬನ್ನಿರಿ, ಆದಷ್ಟು ಸಹಾಯ ಮಾಡಿ ಎಂದು ಬುದ್ಧ ದೇವರು ಮತ್ತೆ ಹೇಳಿದರು. ಆಗಲೂ ಯಾರೊಬ್ಬರು ಮುಂದಕ್ಕೆ ಬರಲಿಲ್ಲ. ಆಗ ಅಲ್ಲೇ ಇದ್ದ ಸಾಧಾರಣ 16 ವರ್ಷದ ಪ್ರಾಯದ ಸುಪ್ರಿಯ ಎಂಬ ಬಾಲಕಿ ಮುಂದಕ್ಕೆ ಬಂದು ಬುದ್ಧ ದೇವರಿಗೆ ನಮಸ್ಕರಿಸಿ ನಿಲ್ಲುತ್ತಾಳೆ. ಬುದ್ಧ ದೇವರಿಗೆ ಆಶ್ಚರ್ಯವಾಗುತ್ತದೆ. ಅಮ್ಮ, ನೀನು ಯಾವ ಸಹಾಯ ಮಾಡಬಹುದು? ನಿನ್ನ ಬಳಿ ಹಣ ಇದೆಯಾ? ಇಷ್ಟು ಧನಿಕರು ಸುಮ್ಮನೆ ಇದ್ದಾರೆ. ನೀನು ಯಾವ ಧೈರ್ಯದಿಂದ ಬಂದಿದ್ದೀಯಾ ಎಂದು ಪ್ರಶ್ನೆ ಕೇಳುತ್ತಾರೆ. ಆಗ ಸುಪ್ರಿಯ ಹೇಳಿದಳು, ಬುದ್ಧದೇವ, ನನ್ನಲ್ಲಿ ಆತ್ಮಶಕ್ತಿ ಮಾತ್ರ ಇದೆ. ನನಗೆ ಆಶೀರ್ವಾದ ಮಾಡಿ. ನಾನು ನನ್ನಿಂದ ಸಾಧ್ಯವಾದಷ್ಟು ಪ್ರಯತ್ನಿಸಿ ಹಣ, ಆಹಾರ, ಧಾನ್ಯ ಒಟ್ಟು ಮಾಡಿ ಹಸಿದವರಿಗೆ ನೀಡುತ್ತೇನೆ. ಬುದ್ಧ ದೇವರ ಆಶೀರ್ವಾದ ಪಡೆದ ಸುಪ್ರಿಯ ಮನೆ ಮನೆಗೆ ತೆರಳಿ ತನ್ನ ಕೋಮಲ ಸ್ವರದಿಂದ ದೇವರ ಭಜನೆ ಮಾಡುತ್ತಾಳೆ. ಅವಳ ಭಕ್ತಿ ರಾಗಕ್ಕೆ ಖುಷಿ ಹೊಂದಿದ ಜನರು ಹಣ, ಆಹಾರ, ಧಾನ್ಯ ಕೊಡತೊಡಗಿದರು. ಅವಳು ಹಣ, ಆಹಾರ, ಧಾನ್ಯವನ್ನೆಲ್ಲ ಬುದ್ಧ ದೇವರಿಗೆ ಅರ್ಪಿಸುತ್ತಾಳೆ. ಅದನ್ನು ಕಂಡು ಧನಿಕರಿಗೆ, ವ್ಯಾಪಾರಿಗಳಿಗೆ ನಾಚಿಕೆಯಾಗುತ್ತದೆ. ಬುದ್ಧ ದೇವರು ಸುಪ್ರಿಯಾಳ ಈ ಶ್ರೇಷ್ಠ ಕೆಲಸಕ್ಕೆ ಅವಳನ್ನು ಮನಪೂರ್ವಕವಾಗಿ ಹಾಡಿ ಹೊಗಳಿ ಆಶೀರ್ವಾದ ಮಾಡುತ್ತಾರೆ. ಈ ಕಥೆಯ ಮೂಲಕ ನಾವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ, ಕಷ್ಟ ಅಂತ ಬಂದಾಗ ಯಾವುದೇ ಸಮಯವನ್ನು ತೆಗೆದುಕೊಳ್ಳದೆ ನಾವು ಇನ್ನೊಬ್ಬರ ಕಷ್ಟಕ್ಕೆ ಸಹಾಯ ಮಾಡಬೇಕು ಹೊರತು ಯೋಚನೆ ಮಾಡುತ್ತಾ ಕುಳಿತುಕೊಳ್ಳಬಾರದು. ಕಷ್ಟ ಕಾಲದಲ್ಲಿ ಸಹಾಯ ಮಾಡುವವನೇ ನಿಮ್ಮ ನಿಜವಾದ ಗೆಳೆಯ ಆಗಿರುತ್ತಾನೆ. ಪ್ರಪಂಚ ಈ 2 ತಕ್ಕಡಿಗಳನ್ನು ಹೊಂದಿರುತ್ತೆ, ಶ್ರೀಮಂತ ಹಾಗೂ ಬಡವ ತಕ್ಕಡಿ. ಶ್ರೀಮಂತ ತಕ್ಕಡಿಯಲ್ಲಿ ಬಂಗಾರವಿದ್ದರೆ ಎಡಭಾಗದ ತಕ್ಕಡಿಯಲ್ಲಿ ಕಲ್ಲುಗಳು ಇರುತ್ತೆ. ಕಲ್ಲುಗಳು ಕೆಳಗೆ ಹೋದಾಗಲೇ ಬಂಗಾರಕ್ಕೆ ಶ್ರೀಮಂತ ಎಂಬ ಪಟ್ಟ ಬರುತ್ತೆ. ಆದ ಕಾರಣ ಬಡವರಿಂದಲೇ ಶ್ರೀಮಂತರಾಗಿರುತ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಶ್ರೀಮಂತ ವ್ಯಕ್ತಿಗಳಿಂದಲೇ ಶ್ರೀಮಂತ ವ್ಯಕ್ತಿ ಆಗುವುದಿಲ್ಲ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ಕಥೆಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.